ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಅಥವಾ ನ್ಯೂ ವಿಡಿಯೋ. ಈ ವಿಡಿಯೋ ನೀವೇನು ನೋಡ್ತೀರ ಅಂತಂದರೆ ನಾನು ಡಾಮಿನಾರಿನ ಸೆಕೆಂಡ್ ಸರ್ವಿಸ್ ಆಗಿದ್ದ ಹೆಂಗೆ, ಆಮೇಲೆ ಏನೇನು ಮಾಡಿಫೈ ಮಾಡಿಸಿದೆ ತೊಗೊಂಡಾಗಿಂದ ಅದನ್ನು ನೀವು ಈ ವಿಡಿಯೋ ನೋಡ್ತೀರಿ. ಶಾರ್ಟ್ಸ್ನಾಗ ಭಾಳ ಡೀಟೇಲಾಗಿ ಐತಿ, ಬಟ್ ಲಾಂಗ್ ವಿಡಿಯೋಗೆ ಅಷ್ಟು ಡೀಟೇಲಾಗಿ ನಾನು ಎಲ್ಲ ಕವರ್ ಅಪ್ ಮಾಡೋಕ್ಕಾಗಿಲ್ಲ. ಬಟ್ ಬೇಸಿಕ್ ನೀವು ನೋಡ್ಬೋದಿಲ್ಲ ಏನೇನು ಮಾಡ್ಸೇನಂತ. ಸೊ ಫಸ್ಟ್ ಥಿಂಗ್ ಏನಂತಂದರೆ ನನ್ನ ಲೈಟ್ಸ್ ಅದಾವಿಲ್ಲ, HHದ ಲೈಟ್ಸ್ ಹಾಕ್ಸೇನೆ ನಾನು 4x4. ಆ ಕಡೆ ಒಂದು, ಈ ಕಡೆ ಸೈಡ್ ಕವರ್ ಐತಿ, ಬಟ್ ಆ ಕಡೆ ಸೈಡ್ ಕವರ್ ಇಲ್ಲ, ಯಾಕಂದ್ರೆ ಅದು ಯಾರೋ ತೊಗೊಂಡು ಹೋಗ್ಯಾರ ಆಬ್ವಿಯಸ್ಲಿ. ಸೊ ಲೈಟ್ಸ್ ಒಂದು ಮಾಡಿಫಿಕೇಷನ್ ಮಾಡ್ಸೀನಿ. ನಕಲ್ ಗಾಡು ಫಸ್ಟಿಗಿತ್ತು, ಈಗೂ ಐತಿ. ವಿಂಡ್ಶೀಲ್ಡ್ ಫಸ್ಟಿಗೂ ಇತ್ತು, ಈಗೂ ಐತಿ. ಸೊ ಸೆಕೆಂಡ್ ಸರ್ವಿಸ್ ನಾ ಮಾಡಿಸಿದಾಗ ನಂದು ಕಿಲೋಮೀಟರ್ 4721 ಸಮಥಿಂಗ್ ಇತ್ತು. ಆವಾಗ ಬರೀ 80 ರೂಪೀಸ್ ಏನೋ ನಂದು ಸರ್ವಿಸ್ ಕಾಸ್ಟ್ ಬಂದಿತ್ತು, ಯಾಕಂದ್ರೆ ಆಯಿಲ್ ಚೇಂಜ್ ಮಾಡಿಸಿರಲಿಲ್ಲ. ಆಯಿಲ್ ಒಳಗೇ ಜಾಸ್ತಿ ರೊಕ್ಕ ಅವ್ರು ತೊಗೋತಾರೆ ಕಂಪ್ನಿಯವರು. ಸೊ ನಾನು ಏನು ಮಾಡಿದೆ, ಬೇರೆ ಕಡೆಯಿಂದ ಆಯಿಲ್ ಹಾಕ್ಸಿದೆ. ಈಗೇನೈತಲ್ಲ, ನನ್ನ ಬೈಕ್ ರನ್ ಆಗಿ 9000 ಕಿಲೋಮೀಟರ್ಸ್ ಆಗೈತಿ, 9200 ಆಗೈತೆ ಅಪ್ರಾಕ್ಸ್ ಹೇಳ್ಬೇಕಂತಂದ್ರೆ. ಈಗೇನೇನೈತಲ್ಲ, ಥರ್ಡ್ ಸರ್ವಿಸು ನಂದು ಕಂಪ್ಲೀಟ್ ಆಯ್ತು. ಸೊ ಥರ್ಡ್ ಸರ್ವಿಸ್ ಆಗಿದ್ದಕ್ಕೆ ನಾನು ಈ ವಿಡಿಯೋ ಮಾಡತ್ತಿದ್ದೆ. ಇನ್ಮೇಲೆ ಏನು ಬೈಕಿನ ಪರ್ಫಾರ್ಮೆನ್ಸ್ ಇರ್ತಲ್ಲ, ಇದನ್ನು ನಾ ಈ ಚಲೋತ್ನಾಗ ರೆಕಾರ್ಡ್ ಮಾಡ್ಕೋಬೋದು. ಸೆಕೆಂಡ್ ಏನು ಮಾಡಿಫೈ ಮಾಡ್ಸೇನೆ ಅಂತಂದರೆ, ಈ ಫ್ಲ್ಯಾಗ್ ಹಾಕ್ಸೇನಿ. ಫ್ಲ್ಯಾಗ್ಗಿಂತ ಇದು ಪ್ರೇಯರ್ ಕ್ಲಾತ್ ಅಂತ ಅನ್ಬೋದು ನೀವು. ಓಂ ಮಣಿ ಪದ್ಮಿನಿ ಹಮ್ ಅಂತ ಐತಿದ್ರಾಗ. ಅಂದ್ರೆ ಎಲ್ಲ ನೇಚರ್ ಎಲಿಮೆಂಟ್ಸ್ ಎಲ್ಲ ನಮ್ಗೆ ಹೆಲ್ಪ್ ಮಾಡಲಿ, ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿ ಟೂರಿಂಗಿಗೆ ಹೋದಾಗ ಅಂತಂದು ಇದು ಫ್ಲ್ಯಾಗ್ ಐತಿ. ಇದನ್ನು ತರಿಸಿ ಭಾಳ ದಿನ ಆಗಿತ್ತು. MTಗೂ ಹಾಕ್ಬೋದಿತ್ತು, ಬಟ್ ನಾ ಈ ಗಾಡಿಗೆ ಹಾಕಿದ್ದೆ, ಯಾಕಂದರೆ MTಗೆ ನಾ ಲಾಂಗ್ ರೈಡಿಗೆ ಒಯ್ಯಂಗಿಲ್ಲ ಅಂತಂದು. ಇಲ್ಲೇನೈತಲ್ಲ, ಮೊಬೈಲ್ ಹೋಲ್ಡ್ರ್ ಐತಿ. ಇದ್ರದ್ದು ಶಾರ್ಟ್ ಮಾಡಿದ್ದೆ ನಾನು, ಬಟ್ ಲೇಟರ್ ಡಿಲೀಟ್ ಮಾಡಿದೆ. ಇದನ್ನು ಪ್ರಾಕ್ಟಿಕಲ್ ಯೂಸ್ ನಾ ಹೋಗುವಾಗ ಮಾಡಿದ್ರೆ ಆತಂತಂದು. ಎಲ್ಲಕ್ಕಿಂತ ಮೋಸ್ಟ್ ಅವೇಟೆಡ್ ಅಪ್ಗ್ರೇಡ್ ಏನಂತಂದ್ರೆ ಇದೇನೈತಲ್ಲ ಟಾಪ್ ಬಾಕ್ಸ್, ಇದು MTಗೂ ಇತ್ತು, ನೋಡಿರ್ಬೋದು ನೀವು. ಸೈಡಿಗೆ ಏನೈತಲ್ಲ, ಇವು ನನ್ನ ಕಡೆ ಇರಲಿಲ್ಲ, MTಗೂ ಇರಲಿಲ್ಲ, MT ಸಪೋರ್ಟು ಮಾಡ್ತಿದ್ದಿಲ್ಲ. ಬಟ್ ಈ ಬೈಕ್ ಏನೈತಲ್ಲ ಡಾಮಿನಾರ, ಇವಾಗ ಸಪೋರ್ಟ್ ಮಾಡ್ತೈತಿ. ಸೊ ಹಾರ್ಡ್ ಲಗೇಜ್ ಹಾಕ್ಸಕ್ಕಂತಂದ್ರೆ ನಾ ಇವನ್ನೆರಡು ತೊಗೊಂಡಿದ್ದೆ. ಆಟೋನಿಟಿಯಿಂದ ತೊಗೊಂಡಿದ್ದ 25,000 ಅಪ್ರಾಕ್ಸ್ ಏನೋ ಬಿದ್ದಿತ್ತು. ಸೊ ಇಲ್ಲೊಂದು ಸೈಡ್ ಬಾಕ್ಸ್ ಕೂಡ್ತೈತಿ, ಇತ್ತಾಗೊಂದು ಸೈಡ್ ಬಾಕ್ಸ್ ಕೂಡ್ತೈತಿ. ಎರಡು 5 kg ಅದಾವೆ. ಸೊ 10 kg ಬಾಕ್ಸ್ ಅದಾವೆ. ವೇಟ್ನ ಏನೈತಲ್ಲ ಅದ್ರ ಮೇಲೆ ಅಪ್ರಾಕ್ಸ್ 25 kgs ಫಿಲ್ ಮಾಡ್ಬೋದು. ಇಲ್ಲೇನು ಟಾಪ್ ಬಾಕ್ಸ್ ಐತಲ್ಲ, ಇದು ಒಂದು 5 kg ಐತಿ. ಸೊ ಅಲ್ಲಿ ಒಂದು 25 kg ಲೋಡ್ ಮಾಡ್ಬೋದು. ಈಗ ಪ್ರೆಸೆಂಟ್ಲಿ ಬೈಕ್ 200 kgs ಐತಿ ಆಲ್ರೆಡಿ. ಅದ್ರ ಮೇಲೆ ಇದೇನೈತಲ್ಲ ಟೋಟಲ್ ವೇಟ್ ಸೇರಿ 210 ಮೇಲೆ ಆಕೈತಿ. ನಾನು ಲಗೇಜ್ ಏನು ಆ್ಯಡ್ ಮಾಡ್ತೀನಿ ಅದ್ರ ಮೇಲೆ ಇನ್ನೂ ಜಾಸ್ತಿ ವೇಟ್ ಆಕೈತಿ. ಟ್ರಾವೆಲಿಂಗಿಗೆ ಹೋದಾಗ ಇದರ ಆ್ಯಕ್ಚುಯಲ್ ಎಕ್ಸ್ಪೀರಿಯೆನ್ಸ್ ನಿಮಗೆ ನಾ ಕ್ಲಿಯರ್ಲಿ ಹೇಳ್ಬೋದು. ಅದು ಬಿಟ್ಟರೆ ಇನ್ನೊಂದು ಮೈನರ್ ಅಪ್ಗ್ರೇಡ್ ಏನಂತಂದರೆ, ಇಲ್ಲೇ ರೇಡಿಯೇಟ್ರ್ ಐತಿ. ರೇಡಿಯೇಟ್ರ್ ಮೇಲೆ ಒಂದು ಗ್ರಿಲ್ ಹಾಕ್ಸೇನೆ ನಾನು, ಸೊ ದ್ಯಾಟ್ ಒಳಗೆ ಧೂಳ ಅವೆಲ್ಲ ಹೋಗಬಾರ್ದು ಅಂತಂದು. ಗ್ರಿಲ್ ಅಂತಂದ್ರೆ ಗಾರ್ಡ್ ಹಾಕ್ಸೇನೆ ನಾನು, ಯಾಕಂದರೆ ನಂದು ಏರ್ ಫಿಲ್ಟರ್ ಕೆಟ್ಟಿತ್ತು, ಅಲ್ಲೆಲ್ಲ ಹೋಗಿ ಧೂಳ ಎಲ್ಲ ಹೋಗಿ. ಸೊ ಏರ್ ಫಿಲ್ಟರ್ ಚೇಂಜ್ ಮಾಡಿಸ್ಬೇಕಾದ ಥರ್ಡ್ ಸರ್ವಿಸ್ನಾಗ. ಅದ್ರದ್ದು ವ್ಲಾಗ್ನ ಶೂಟ್ ಮಾಡಿಲ್ಲ, ಯಾಕಂದ್ರೆ ನಾನು ಅದನ್ನು ಓರಲಿ ಹೇಳ್ತೇನೆ ನಿಮ್ಗೆ ಏನೇನು ಆಯ್ತು ಅಂತಂದು. ಏರ್ ಫಿಲ್ಟ್ರು ಚೇಂಜ್ ಆಗೈತಿ ಇದ್ರದ್ದು. ಡಾಮಿನಾರ್ ಸರ್ವಿಸ್ ಆಗೈತಿ. ಈಗ ಜನರಲ್ ಸರ್ವಿಸ್, ಫ್ರೀ ಸರ್ವಿಸ್ ಇತ್ತಿದೆ. ಟೋಟಲ್ ಬಿಲ್ ಎಷ್ಟಾಗೈತೆ ನೋಡ್ರಿಲ್ಲ, 74 ರೂಪೀಸು ಪ್ಲಸ್ ರಬ್ಬರಿನ 80 ರೂಪೀಸ್. ಫೆಬ್ರವರಿ 18ಗೆ ಸರ್ವಿಸ್ ಆಗಿದೆ. ಫಸ್ಟ್ ಸರ್ವಿಸ್ ನೀವು ಸೆಕೆಂಡ್ ಸರ್ವಿಸ್ ಫೆಬ್ರವರಿ 18. ಈಗ थर्ड नहीं जी, ये सेकंड सर्विस है. सॉरी एक सेकंड, दूसरों का खोले तुम. सॉरी, यही सेकंड सर्विस मेरा. K63Y 9851 ನೋಡ್ಬೋದು ನೀವು. 24 ಫೆಬ್ರವರಿಗೆ ಗಾಡಿ ತೊಗೊಂಡೈತಿ. 10 ಮಾರ್ಚ್ಗೆ सर्विस फर्स्ट सर्विस आ गई थी. सेकंड सर्विस का अभी नहीं आया है इसमें, अभी नहीं आया, अभी करता है एंट्री करता. अच्छा, ಸೊ ಸೆಕೆಂಡ್ ಸರ್ವಿಸ್ ಇವತ್ತು ಮಾಡ್ಸಾತೀನಿ. ಡೇಟ್ ಎಷ್ಟು 24/5 ಮೇ ಇವತ್ತು. 4761 ಆಗೈತಿ. ಸೊ ಟೋಟಲ್ 4000 ಕಿಲೋಮೀಟರ್ ಆಗೈತಿ. ಅದಕ್ಕೆ ಸೆಕೆಂಡ್ ಸರ್ವಿಸ್ ಮಾಡ್ಸಾತೀನಿ. ಬಿಲ್ ಕಿತ್ತಾ हुआ जी? 79. ಸೊ ಬಿಲ್ 79 ರೂಪೀಸ್ ಆಗೈತಿ ಗಾಡಿದು. ಹಾಂ ರೀ, ಯಾವಾಗ ಬಂದೈತೆ ರೀ ಇದು? ಇವಾಗ ಬಂದೈತಿ. ಆಯ್ತು, ಹೇಳೋರು ಆಟೋನಿಟಿಯಿಂದ ತರಿಸಿದ್ದೆ. ಇದು ಸ್ಯಾಡಲ್ ಪೈನೀರ್ ಬಾಕ್ಸ್ ಇದೆ. ಈಗ ಗಾಡಿ ಐತಿ ನಂದು ಡಾಮಿನಾರ, ಆಮೇಲೆ ಇದು ಪೈನೀರ್ ಬಾಕ್ಸ್ ಇದಾವೆ. ಇಲ್ಲೇ ಐತಿ. ಹೆಂಗೆ ಒಯ್ಬೇಕು ಗೊತ್ತಿಲ್ಲ, ಕಾರ್ ಇದ್ದರೆ ಒಯ್ಬೋದಿತ್ತು. ಇದನ್ನು ವೇಟ್ ಐತಿ ಸ್ವಲ್ಪ. ಓಕೆ, ನೋಡೋಣ ಹೆಂಗೆ ಐತಿ ಅಂತ.
सर ताकत लगा ಎರಡು ಬಾಕ್ಸ್ ಅದಾವ ಒಳಗೆ ನೋಡ್ಬೋದು ನೀವು ಇಲ್ಲೇ ರ್ಯಾಪಿಂಗ್ ಎಲ್ಲ ಚಲೋ ಮಾಡಿ ಕಳ್ಸ್ಯಾರ ಫಸ್ಟ್ ಬಾಕ್ಸ್ JB ರೇಸಿಂಗ್ ಇದು ಈ ಟೈಪ್ ಐತಿ ಕೀ ಎಲ್ಲ ಒಳಗೆ ಇರಬೇಕಾ ಹೇಳ್ರಿ ಎಷ್ಟು ಎರಡು ಡಬ್ಬಿ ಅದಾವ ಇದು ಸ್ಯಾಡಾಲಿಗೆ ಒಂದು ಕೊಟ್ಟಿದ್ದೆ ಇದಕ್ಕೆ ಹಾಕೋದಿಲ್ಲ ಸೊ ಈಗ ಇದಕ್ಕೆ ಫಿಟ್ಟಿಂಗ್ ಮಾಡಿಸ್ತೀವಿ नहीं जी उधर ही जाके करा उधर ही जाके ऑर्डर किया जी मैं ಹೋಪ್ ನಿಮ್ಗೆ ಅದ್ರದ್ದು ಏನು ವೀಡಿಯೋ ಐತಲ್ಲ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇನ್ ಡೆಪ್ತ್ ಎಕ್ಸ್ಪೀರಿಯನ್ಸ್ ಏನೈತಲ್ಲ ನಿಮ್ಗೆ ಬೈಕ್ ಹೊಡೆದ್ಮೇಲೆ ಇನ್ನೂ ಒಂದೆರಡು ಟೂರ್ ಆದಮೇಲೆ ಹೇಳ್ತೇನಂತ ಅಲ್ಲಿ ಮಟ್ಟ ಸಿಗ್ತೇನಂತ ನೆಕ್ಸ್ಟ್ ವೀಡಿಯೋ ಒಳಗೆ ಬೈಕ್ ನನ್ನ ಮೇಲೆ ಹೆಂಗೆ ಸೂಟ್ ಆಗತೈತಿ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಹೇಳಿರಿ ಹಿಂಗೆ ಹೋಗ್ತಾ ಹೋಗ್ತಾ ಸಿಗೋಣಂತ ಬೇರೆ ವೀಡಿಯೋಸ್ನಾಗ